ಸಾವು. ಕಾಮಿಡಿ ನಟನ ಕರಾಳ ಅಂತ್ಯ. ಬೆಚ್ಚಿ ಬಿದ್ದ ಕಿರುತೆರೆ ಲೋಕದ ಮಂದಿ. ಮನೆಯಿಂದ ಹೋದವನು ಹೆಣವಾದ್ನೆ. ನಮ್ಮ ಖಳನಾಯಕ ಮ್ಯಾಲಗಿರೋ ಮಾಲೀಕ. ಕೊಲೆಯೋ ಅಥವಾ ಆತ್ಮಹತ್ಯೆಯು ಸಂಶಯ. ಅದು ಜೂನ್ 13ರ ಶನಿವಾರ. ಕಿರುತೆರೆಯ ಮೇಲೆ ನಗುವಿನ ಅಲೆ ಬಿಸ್ತಾ ಇದ್ದ ಆ ಕಲಾ ಜೀವ ಎಂದಿನಂತೆ ತನ್ನ ಗೆಳೆಯರ ಜೊತೆ ಕೈ ಬೀಸಿ ಮನೆಯಿಂದ ಹೊರಟಿದ್ದ. ಅರೆ, ನಗ್ಸೋದು ನನ್ನ ಕಾಯಕ ಅನ್ಕೊಂಡಿದ್ದ ಆ ಮನುಷ್ಯನ ಮುಖದಲ್ಲಿ ಅಂದು ಯಾವ ಮುಗುಳ್ನಗೆಯೂ ಇರಲಿಲ್ಲ. ವೇದಿಯ ಆಟ ಯಾರಿಗೊತ್ತು ಹೇಳಿ? ಮನೆ ಬಿಟ್ಟು ನಡೆದವನು ಮತ್ತೆ ಜೀವಂತವಾಗಿ ಮನೆ ಕಡೆ ತಿರುಗಿನೇ ನೋಡಿಲ್ಲ. ಬೀದರ್ ಜಿಲ್ಲೆಯ ಹುಮಾನುಬಾದ್ನ ಟೀಚರ್ಸ್ ಕಾಲೋನಿ. ಸಿದ್ಧಾರ್ಥ್ ಪರಶನೂರ ಅನ್ನೋ 36ರ ಹರಿಯದ ಯುವಕ ಟಿವಿಯ ಪರದೆ ಮೇಲೆ ಮಜ ಭಾರತದ ಮೂಲಕ ದುನಿಯಾಗೆಲ್ಲ ಕಾಮಿಡಿ ಪಂಚ್ ಕೊಡ್ತಾ ಇದ್ದ ಅದೇ ಸಿದ್ಧಾರ್ಥ್ ಕಳೆದ 3 ದಿನಗಳಿಂದ ನಾಪತ್ತೆಯಾಗಿದ್ದ. ಒಂದಿನ ಕಾಯ್ದ್ರು, 2 ದಿನ ಕಾದ್ರೂ ಹೆತ್ತವರ ಕಣ್ಣಲ್ಲಿ ನೀರು ಬತ್ತಿ ಹೋಗಿತ್ತು. ಗೆಳೆಯರ ಜೊತೆ ಹೋದ ಮಗ ಎಲ್ಲೂ ಸಿಗದೇ ಇದ್ದಾಗ ಇವತ್ತು ಬೆಳಗ್ಗೆ ಅನಿವಾರ್ಯವಾಗಿ ಅದೇ ಹರಕು ಹೃದಯ ಹೊತ್ತು ಹೆತ್ತವರು ಹುಮಾನುಬಾದ್ ಪೊಲೀಸ್ ಠಾಣೆಯ ಮೆಟ್ಟಿಲು ಹತ್ತಿದ್ರು. ನನ್ ಮಗ ಕಾಣ್ತಾ ಇಲ್ಲ ಸರ್ ಅಂತ ಕಂಪ್ಲೇಂಟ್ ಬರ್ಸಿದ್ರು. ಪೊಲೀಸರು ಕೇಸ್ ತಗೊಂಡ್ರು. ಆದ್ರೆ ಕ್ರೈಮ್ ಲೋಕದ ಲೆಕ್ಕಾಚಾರಗಳೇ ಬೇರೆ ಇರುತ್ತೆ ಬಾಸ್. ಪೊಲೀಸರು ಸಿದ್ಧಾರ್ಥ್ನ ಮೊಬೈಲ್ ನಂಬರ್ ತಗೊಂಡು ಟವರ್ ಲೊಕೇಶನ್ ಟ್ರ್ಯಾಕ್ ಮಾಡೋಕೆ ಶುರು ಮಾಡಿದ್ರು. ಮೊಬೈಲ್ ಸಿಗ್ನಲ್ಗಳು ಕಾಡಿನ ದಾರಿಯ ಕಡೆಗೆ ಬೆರಳು ಮಾಡಿ ತೋರಿಸ್ತಾ ಇದ್ವು. ಪೊಲೀಸರ ಜೀಪ್ ಹೈವೇ ದಾಟಿ ಹಣಕುಣಿ ರಸ್ತೆಯತ್ತ ನುಗ್ಗಿತು. ಆ ಕ್ಷಣದಲ್ಲಿ ಪೊಲೀಸರಿಗೂ ಗೊತ್ತಿರಲಿಲ್ಲ ತಾವು ಹುಡುಕ್ತಾ ಇರುವುದು ಬದುಕಿರೋ ಮನುಷ್ಯನಲ್ಲ, ಒಂದು ಹೆಣವನ್ನ ಅಂತ. ನಿಶ್ಶಬ್ದವಾಗಿದ್ದ ಹಣಕುಣಿ ರಸ್ತೆಯ ಪಕ್ಕದ ಆ ಅರಣ್ಯ ಪ್ರದೇಶ ದಿಢೀರನೆ ನಡುಗಿ ಹೋಯಿತು. ಮರಗಳ ಮರೆಯಲ್ಲಿ ಒಣಗಿದ ಎಲೆಗಳ ರಾಶಿಯ ಮಧ್ಯೆ ಬಿದ್ದಿತ್ತು ಆ ಬಾಡಿ. ಹೌದು, ಅದು ಮಜ ಭಾರತದ ಸಿದ್ಧಾರ್ಥ್ನ ದೇಶವ. 3 ದಿನಗಳ ಹಿಂದೆ ನಗ್ನಗ್ತಾ ಹೋದವನು ಇಂದು ಅನಾಥವಾಗಿ ಅನುಮಾನಾಸ್ಪದ ರೀತಿಯಲ್ಲಿ ಹೆಣವಾಗಿ ಬಿದ್ದಿದ್ದ. ಇಡೀ ಹುಮಾನುಬಾದ್ ಬೆಚ್ಚಿ ಬಿದ್ದಿದೆ. ಸದ್ಯಕ್ಕಂತೂ ಸಿದ್ಧಾರ್ಥ್ ಸಾವು ಒಂದು ಬಿಡಿಸಲಾಗದ ರಹಸ್ಯ. ಇದು ಕೊಲೆಯ, ಆತ್ಮಹತ್ಯೆಯ ಅಥವಾ ಗೆಳೆಯರ ಜೊತೆ ಹೋದ ಜಾಗದಲ್ಲಿ ಏನಾದ್ರೂ ಕರಾಳ ಘಟನೆ ನಡೀತಾ? ಉತ್ತರ ಸದ್ಯಕ್ಕೆ ಯಾರಿಗೂ ಗೊತ್ತಿಲ್ಲ. ಪೊಲೀಸರು ಮೃತದೇಹವನ್ನ ಶವ ಪರೀಕ್ಷೆಗಾಗಿ ಬ್ರಿಮ್ಸ್ ಆಸ್ಪತ್ರೆಯ ಶವಗಾರಕ್ಕೆ ರವಾನಿಸಿದ್ದಾರೆ. ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರುವವರೆಗೂ ಈ ಸಾವಿನ ಹಿಂದಿನ ಅಸಲಿ ಸತ್ಯ ಸಸ್ಪೆನ್ಸ್. ಹುಮಾನುಬಾದ್ ಪೊಲೀಸರು ತನಿಖೆ ತೀವ್ರಗೊಳಿಸಿದ್ದಾರೆ. ದುನಿಯಾಗೆ ನಗು ಹಂಚಿದ ಆ ಕಲಾವಿದನ ಕಣ್ಣೀರ ಕಥೆಯ ಹಿಂದಿರೋ ಆ ಮಜಾ ಕಿರಾತಕ ಯಾರು ಅನ್ನೋದನ್ನ ಕಾದು ನೋಡ್ಬೇಕಿದೆ. ವಿಶ್ವ ಪ್ರಕಾಶ್ ಟಿ ಮಲಗೋಂಡ್, ಎಸ್ ಟಿವಿ ಕನ್ನಡ, ಬೆಂಗಳೂರು. ಅಪರಾಧಕ್ಕೆ ಸವಾಲು ದಿನಪತ್ರಿಕೆ ಜೊತೆಗೆ ಡಿಜಿಟಲ್ ನಲ್ಲಿ ಹೊಸ ರೂಪ.